ಹಲೋ ಫ್ರೆಂಡ್ಸ್, ಇವತ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ವಿರುಂದು ಅಂತ. ಸಿನಿಮಾ ಒಂದು ಮರ್ಡರ್ ಮೂಲಕ ಸ್ಟಾರ್ಟ್ ಆಗುತ್ತೆ, ಆದ್ರೆ ನಿಜವಾದ ಕೊಲೆಗಾರ ಯಾರು ಅನ್ನೋದು ಮಾತ್ರ ಗೊತ್ತಾಗಲ್ಲ. ಕಿಲ್ಲರ್ ಯಾರು, ಯಾಕೆ ಕೊಲೆ ಮಾಡ್ದ, ಅದರ ಸುತ್ತ ಇರೋ ಮಿಸ್ಟೀರಿಯಸ್ ಎಲ್ಲ ಸೇರಿದ್ದೆ ಈ ಸಿನಿಮಾ. ಇದ್ರ ಜೊತೆಗೆ ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ಈಗಿನ ಜನರೇಷನ್ ತಿಳ್ಕೊಬೇಕಾಗಿರೋ ಒಂದು ಮೆಸೇಜ್ ಕೂಡ ಇದೆ. ಅದು ಏನು ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋ ಪೂರ್ತಿ ನೋಡಿ. ಸರಿ, ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ಬನ್ನಿ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಜಾನ್ ಅಬ್ರಹಂ ಅನ್ನೋ ಒಬ್ಬರು ದೊಡ್ಡ ಬಿಸ್ನೆಸ್ ಮನ್ ತೋರಿಸ್ತಾರೆ. ಇವರು ದೇವನಾರಾಯಣ್ ಅನ್ನೋರ್ನ ನೋಡೋಕ್ ಹೋಗ್ತಾ ಇದ್ದಾರೆ. ಫ್ಯಾಮಿಲಿಯಿಂದ ಕಾಲ್ ಬರುತ್ತೆ, ಅದರಿಂದ ಕಾರ್ನ ನಿಲ್ಸಿ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಒಬ್ಬ ಬರ್ತಾನೆ. ನೀವು ಜಾನ್ ಅಬ್ರಹಂ ಅಲ್ವಾ, ತಗೊಳ್ಳಿ ನಿಮಗೆ ಫೋನ್ ಅಂತ ಕೊಡ್ತಾನೆ. ಯಾರ್ ನೀವು ಅಂದ್ರು, ನೀವು ಮೊದ್ಲು ಮಾತಾಡಿ ಅಂತ ಫೋನ್ ಕೊಡ್ತಾನೆ. ಜಾನ್ ಅಬ್ರಹಂ ಫೋನ್ ಇಸ್ಕೊಂಡ್ ಮಾತಾಡ್ತಾರೆ. ಆ ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಅದೇ ವ್ಯಕ್ತಿ ತನ್ನ ಕಡೆಯವ್ರ ಜೊತೆ ಸೇರ್ಕೊಂಡು ಜಾನ್ ಅಬ್ರಹಂ ನ ಚೇಸ್ ಮಾಡ್ತಾ ಇದ್ದಾನೆ. ಜಾನ್ ಅಬ್ರಹಂಗೆ ಹೇಗ್ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಬ್ರಿಡ್ಜ್ ಕೆಳಗೆ ಜಂಪ್ ಮಾಡ್ಬಿಡ್ತಾರೆ. ಬಂದವರು ಸಹ ಕೆಳಗೆ ಹರಿಯುತ್ತಿರೋದ್ ನದಿಗೆ ಜಂಪ್ ಮಾಡ್ತಾರೆ. ಆ ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ನಂತರ ಮೀಡಿಯಾ ರಿಪೋರ್ಟರ್ಸ್ ಎಲ್ಲ ಜಾನ್ ಅಬ್ರಹಂ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದಾರೆ. ಪೊಲೀಸ್ ಜಾನ್ ಅಬ್ರಹಂ ಬಾಡಿಯನ್ನ ಹುಡುಕ್ತಾ ಇದ್ದಾರೆ. ಅವ್ರ ಕಾರ್ ಸ್ಥಿತಿಯನ್ನ ನೋಡಿದ್ರೆ ಇದು ಆಕ್ಸಿಡೆಂಟಾ ಇಲ್ಲ ಮರ್ಡರಾ ಅಂತ ಅರ್ಥ ಆಗ್ತಾ ಇಲ್ಲ ಅನ್ನೋ ನ್ಯೂಸ್ ನ ಪಬ್ಲಿಷ್ ಮಾಡ್ತಾರೆ. ಈ ನ್ಯೂಸ್ ನೋಡಿ ಜಾನ್ ಅಬ್ರಹಂ ಹೆಂಡತಿ ಎಲಿಜಬೆತ್ ಮಗಳು ಪೇರ್ಲಿಗೆ ತುಂಬಾ ದುಃಖ ಆಗುತ್ತೆ. ಜಾನ್ ಅಬ್ರಹಂಗೆ ಬಾಲನ್ ಅನ್ನೋ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ. ಹೋಗ್ಬೇಕಾದ್ರೆ ನಾನೀಗ ಸ್ವಲ್ಪ ರಿಲೀವ್ ಆಗಿದ್ದೀನಿ, ಇನ್ನು ನಮ್ಮೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿರ್ತಾನೆ. ಹೆಂಡತಿಗೆ ನಾನ್ ದೇವನಾರಾಯಣನ ನೋಡೋಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿರ್ತಾನೆ. ಆದ್ರೆ ಅಲ್ಲಿಂದ ಬರೋ ಅಷ್ಟರಲ್ಲಿ ಅವ್ರ ಸಾವಾಗಿರುತ್ತೆ. ಅವ್ರ ಸಾವು ನಡೆದಿರೋ ಜಾಗ ಒಂದು ಬ್ರಿಡ್ಜ್ ಹತ್ರ. ಆ ಬ್ರಿಡ್ಜ್ ಕೇರಳ ತಮಿಳ್ನಾಡು ಬಾರ್ಡರ್ ನಲ್ಲಿದೆ. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ತಮಿಳ್ನಾಡಿಗೆ ಸೇರಿದ್ದು. ಸೊ ಈ ಕೇಸ್ ನ ತಮಿಳ್ನಾಡು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಜಾನ್ ಅಬ್ರಹಂ ಬಾಡಿ ಸಿಗುತ್ತೆ. ಪೋಸ್ಟ್ ಮಾರ್ಟಮ್ಗೆ ಕಳುಹಿಸ್ತಾರೆ. ರಿಪೋರ್ಟ್ಸ್ ಕೂಡ ಬರುತ್ತೆ. ಅದನ್ನ ನೋಡಿ ಪೊಲೀಸ್ಗೆ ಆಶ್ಚರ್ಯ. ಯಾಕಂತ ಅಂದ್ರೆ 5 ದಿನದ ಹಿಂದೆ ಜಾನ್ ಅಬ್ರಹಂ ನೀರಿಗೆ ಬಿದ್ದಿರೋದು. ಅದರ ಪ್ರಕಾರ ಅವ್ರು ಸತ್ತು 5 ದಿನ ಆಗಿರ್ಬೇಕು. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ನಲ್ಲಿ ಜಾನ್ ಅಬ್ರಹಂ ಸತ್ತು 4 ದಿನ ಆಗಿದೆ ಅಂತ ಇದೆ. ಅದು ಅಲ್ಲದೆ ನೀರ್ನಲ್ಲಿ ಇದ್ದದ್ದು ಬರೀ 2 ದಿನ ಅಂತ ಮಾತ್ರ ಇದೆ. ಜಾನ್ ಅಬ್ರಹಂ ನೀರಿಗೆ ಬಿದ್ದು 5 ದಿನ ಆಗಿದೆ. ಬಾಡಿ ಇವಾಗ ಸಿಕ್ಕಿರೋದು, ಆದ್ರೆ ರಿಪೋರ್ಟ್ ನಲ್ಲಿ ಬರೀ 2 ದಿನ ಮಾತ್ರ ಬಾಡಿ ನೀರ್ನಲ್ಲಿ ಇತ್ತು ಅಂತ ಇದೆ. ಅದೇಕ್ ಸಾಧ್ಯ? ಹಾಗಾದ್ರೆ ಯಾರಾದ್ರೂ ಕೊಲೆ ಮಾಡಿ ಬಾಡಿಯನ್ನ ನೀರ್ನೊಳಗೆ ಹಾಕಿರ್ಬೇಕು ಅಂತ ಪೊಲೀಸ್ಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ವಿಷಯ ಜಾನ್ ಅಬ್ರಹಂ ಫ್ಯಾಮಿಲಿಗೆ ಮತ್ತು ಮೀಡಿಯಾದವ್ರಿಗೆ ಗೊತ್ತಾಗೋದು ಬೇಡ, ನೀವು ಇನ್ವೆಸ್ಟಿಗೇಷನ್ ನ ಮುಂದುವರಿಸಿ ಅಂತ ಕಮಿಷನರ್ ಹೇಳ್ತಾರೆ. ನಂತರ ನಮಗೆ ಸಿನಿಮಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆದ ದೇವನಾರಾಯಣನ ತೋರಿಸ್ತಾರೆ. ಇವನ್ ಮೇಲೆ ಕೆಲವು ರೌಡಿಗಳು ಅಟ್ಯಾಕ್ ಮಾಡೋಕೆ ಅವ್ರನ್ನೆಲ್ಲ ಹೊಡೆದು ಓಡಿಸ್ತಾನೆ. ಯಾರೋ ಒಬ್ಬರಿಗೆ ಫೋನ್ ಮಾಡಿ ಬಂದು ನಿಮ್ ಜನಗಳನ್ನ ಎತ್ಕೊಂಡು ಹೋಗಿ ಅಂತ ಹೇಳ್ತಾನೆ. ನಂತರ ತಿರುವನಂತಪುರದಲ್ಲಿರೋ ಒಬ್ಬ ಆಟೋ ಡ್ರೈವರ್ನ ತೋರಿಸ್ತಾರೆ. ಇವನ ಹೆಸರು ಹೇಮಂತ್ ಪ್ರತಿ ಬುಧವಾರ ಉಚಿತವಾಗಿ ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನ ರೀಜನಲ್ ಕ್ಯಾನ್ಸರ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕಾರಣ ಇವರಪ್ಪ ಸಹ ಕ್ಯಾನ್ಸರ್ ಇಂದ ಸತ್ತೋಗಿರ್ತಾರೆ. ಅವ್ರು ಸತ್ತಿದ್ದು ಬುಧವಾರ. ಅದಕ್ಕೋಸ್ಕರ ಪ್ರತಿ ಬುಧವಾರ ಉಚಿತವಾಗಿ ಕ್ಯಾನ್ಸರ್ ಪೇಷಂಟ್ಸ್ ಗಳ ಸೇವೆ ಮಾಡ್ತಾ ಇರ್ತಾನೆ. ಇದರ ನಡುವೆ ಇವನ್ ತಂಗಿ ಯಾಮಿನಿ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಪ್ರೀತಿ ಮಾಡಿದವನಿಗೆ ಕೊಟ್ಟು ಮದುವೆ ಮಾಡೋಕೆ ಹೇಮಂತ್ ಒಪ್ಕೊಂಡಿರ್ತಾನೆ. ನಾಳೆ ಮದುವೆ ಅನ್ನೋವಾಗ ಭಾವನನ್ನ ಮನೆಗ್ ಬಿಟ್ಟು ಮಧ್ಯರಾತ್ರಿ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ನ ನೋಡ್ತಾನೆ. ಒಂದ್ ಲಾರಿ ಒಂದು ಕಾರ್ನ ಗುದ್ದಿ ಆಕ್ಸಿಡೆಂಟ್ ಮಾಡಿ ಹೊರಟೋಗಿದೆ. ಕಾರ್ ಒಳಗೆ ಯಾರಿದ್ದಾರೆ ಅಂತ ಅಂದ್ರೆ ಜಾನ್ ಅಬ್ರಹಂ ಹೆಂಡತಿ ಎಲಿಜಬೆತ್. ಹೇಮಂತ್ ಅವರನ್ನ ಕಾಪಾಡೋಕೆ ತುಂಬಾ ಪ್ರಯತ್ನ ಪಡ್ತಾನೆ. ಕಾರ್ ಡೋರ್ ಓಪನ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ರೆ ಡೋರ್ ಲಾಕ್ ಆಗಿದೆ, ಓಪನ್ ಆಗ್ತಾ ಇಲ್ಲ. ಸುತ್ತಮುತ್ತ ಯಾರು ಇಲ್ಲ. ಯಾರಿಗಾದ್ರೂ ಫೋನ್ ಮಾಡಿ ಹೆಲ್ಪ್ ಕೇಳೋಣ ಅಂತ ಅಂದ್ರೆ ಫೋನ್ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದಾನೆ. ಎಲಿಜಬೆತ್ ಹೇಳ್ತಾರೆ, ನಿನ್ನನ್ನ ಕಾಪಾಡೋಕಾಗಲ್ಲ, ನನ್ಗೆ ಒಂದು ಸಹಾಯ ಮಾಡ್ತೀಯಾ? ನೀನು ಮಡಿಪಕ್ಕಂ ಪಾರ್ಟಿ ಆಫೀಸ್ಗೆ ಹೋಗಿ ಬಾಲನ್ ಅನ್ನೋರನ್ನ ಮೀಟ್ ಮಾಡಿ ನಡೆದ ಎಲ್ಲದಕ್ಕೂ ಉತ್ತರ 7 Hills ನಲ್ಲಿ ಸಿಗುತ್ತೆ ಅಂತ ಹೇಳು ಅಂತ ಹೇಳ್ತಾ ಹಾಗೆ ಕಣ್ಮುಚ್ಬಿಡ್ತಾರೆ. ಅವರ ಸಾವನ್ನ ನೋಡಿ ಭಯ ಪಟ್ಕೊಂಡು ಹೇಮಂತ್ ಮನೆಗ್ ಬಂದು ಬಿಡ್ತಾನೆ. ತನ್ನ ಫ್ರೆಂಡ್ ಮುರಳಿಗೆ ನಡೆದ ವಿಷಯವನ್ನ ತಿಳಿಸಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬಾ ಅಂತಾನೆ. ನಿನಗೇನಾದ್ರೂ ಹುಚ್ಚ? ನಾಳೆ ತಂಗಿ ಮದುವೆ ಇಟ್ಕೊಂಡು ಯಾರೋ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಮಾಡೋಕ್ ಹೋಗ್ತೀನಿ ಅಂತ ಇದೆಯಲ್ಲ, ನಿನಗೇನು? ಈಗ ಅವರು ಸತ್ತೋಗಿರೋ ವಿಷಯ ಪೊಲೀಸ್ಗೆ ಗೊತ್ತಾಗ್ಬೇಕಲ್ವಾ ಅಂತ ತನಗೆ ಗೊತ್ತಿರೋ ಪೊಲೀಸ್ಗೆ ಫೋನ್ ಮಾಡಿ ಕತ್ತಿಪುರ ಜಂಕ್ಷನ್ ನಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಅಂತ ವಿಷಯವನ್ನ ತಿಳಿಸ್ತಾನೆ. ಪೊಲೀಸ್ಗೆ ಆಗ್ಲೇ ವಿಷಯ ಗೊತ್ತಾಗಿರುತ್ತೆ. ಅದರಿಂದ ಸ್ಪಾಟ್ಗೆ ಹೋಗ್ತಾ ಇರ್ತಾರೆ. ಜಾನ್ ಅಬ್ರಹಂ ಸತ್ತು ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಆಗ್ಲೇ ಅವ್ರ ಹೆಂಡತಿ ಎಲಿಜಬೆತ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದಾರೆ. ಇದು ಖಂಡಿತವಾಗಿ ಕೊಲೆನೆ ಅಂತ ಮೀಡಿಯಾದವರು ನ್ಯೂಸ್ ರಿಪೋರ್ಟ್ ಮಾಡ್ತಾರೆ. ಹೇಮಂತ್ ತಂಗಿ ಮದುವೆ ಆಗುತ್ತೆ. ಆದ್ರೆ ಹೇಮಂತ್ ಮಾತ್ರ ಎಲಿಜಬೆತ್ ಸಾಯ್ಬೇಕಾದ್ರೆ ಹೇಳಿದ್ದನ್ನೇ ನೆನಪಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕೊಂಡು ಪೇರ್ಲಿ ತುಂಬಾ ಸಂಕಟ ಅನುಭವಿಸ್ತಾ ಇದ್ದಾಳೆ. ಯಾರು ನಮ್ಮ ಅಪ್ಪ ಅಮ್ಮ ಇಬ್ಬರನ್ನು ಕೊಲೆ ಮಾಡಿರ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಪೇರ್ಲಿ ಪ್ರೊಟೆಕ್ಷನ್ಗೆ ಅಂತ 5 ಜನ ಪೊಲೀಸ್ ಆಫೀಸರ್ಸ್ ಮನೆ ಹತ್ರ ಇದ್ದಾರೆ. ಆದ್ರೆ 6-7 ಜನರ ಗುಂಪೊಂದು ಪೊಲೀಸರನ್ನೆಲ್ಲ ಸಾಯಿಸಿ ಪೇರ್ಲಿನ ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಪಡುತ್ತೆ. ಪೇರ್ಲಿ ಹೇಗೋ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡೋಕೆ ಆ ಗುಂಪು ಹಿಂದೇನೆ ಅಟ್ಟಾಡ್ಸ್ಕೊಂಡು ಬರ್ತಾ ಇದೆ. ಇನ್ನೇನು ಪೇರ್ಲಿ ಅವ್ರ ಕೈಗೆ ಸಿಗಾಕೊಂಡ್ ಬಿಟ್ಲು ಅನ್ನೋವಾಗ ಅಲ್ಲಿಗೆ ಬಾಲನ್ ಬರ್ತಾರೆ.
ಅವ್ರಿಗೆಲ್ಲ ಹೊಡೆದು ಪೇರ್ಲಿನ ಕಾಪಾಡಿ ತನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಪೇರ್ಲಿ ಜೀವಕ್ಕೆ ಆಪತ್ತಿದೆ. ಇವ್ರ ಅಪ್ಪ ಅಮ್ಮನ್ನ ಸಾಯಿಸಿರೋ ಗುಂಪೆ ಈಗ ಇವಳ ಮೇಲೂ ಅಟ್ಯಾಕ್ ಮಾಡ್ತಾ ಇರೋದು. ಇವಳನ್ನ ಒಂದು ಸೇಫ್ ಆಗಿರೋ ಪ್ಲೇಸ್ ನಲ್ಲಿ ಇರಿಸ್ಬೇಕು ಅಂತ ತನಗ್ ಗೊತ್ತಿರೋ ಮುನಿಯಾ ಅನ್ನೋನ ಹತ್ರ ಕರ್ಕೊಂಡು ಹೋಗ್ತಾನೆ. ಮುನಿಯಾ ಒಂದು ಕಾಡಿನ ಮಧ್ಯೆ ಇರ್ತಾನೆ. ಅವನ ಹತ್ರ ಪೇರ್ಲಿನ ಕರ್ಕೊಂಡು ಹೋಗ್ಬಿಟ್ಟು ಜೋಪಾನವಾಗಿ ನೋಡ್ಕೊಳ್ಳುವಂತೆ ತಿಳಿಸ್ತಾನೆ. ಹೇಮಂತ್ ತುಂಬಾ ಯೋಚನೆ ಮಾಡಿ ಎಲಿಜಬೆತ್ ಅವರು ಹೇಳ್ದಂತೆ ನಾನು ಮಡಿಪಕ್ಕಂ ಪಾರ್ಟಿ ಆಫೀಸ್ಗೆ ಹೋಗಿ ಬಾಲನ್ಗೆ ಅವ್ರು ಹೇಳಿದ್ದನ್ನ ಹೇಳ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಪಾರ್ಟಿ ಆಫೀಸ್ಗೆ ಬರ್ತಾನೆ. ಅಲ್ಲಿದ್ದವರು ಇಲ್ಲೇ ಕುತ್ಕೊಂಡಿರಿ, ಬಾಲನ್ ಇನ್ನೇನು ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಬಾಲನ್ ಸ್ವಲ್ಪ ಸಮಯ ಆದ್ಮೇಲೆ ಅಲ್ಲಿಗೆ ಬರೋಕೆ ಅವರನ್ನ ನೋಡಿ ಎಲಿಜಬೆತ್ ಹೇಳಿದ ವಿಷಯವನ್ನೆಲ್ಲ ಬಾಲನ್ಗೆ ತಿಳಿಸ್ತಾನೆ. ಇವ್ನು ಹೇಳ್ತಾ ಇರೋದು ಸತ್ಯಾನೋ ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹೇಮಂತ್ ಬಗ್ಗೆ ವಿಚಾರಿಸ್ತಾರೆ. ಹುಡುಗ ಒಳ್ಳೆಯವನೇ, ನಂಬಬಹುದು ಅಂತ ಅನ್ಸಿದ್ಮೇಲೆ ಅವನನ್ನ ಕರ್ಕೊಂಡು ಪೇರ್ಲಿ ಹತ್ರ ಬರ್ತಾನೆ. ಎಲಿಜಬೆತ್ ಸಾಯ್ಬೇಕಾದ್ರೆ 7 ಹಿಲ್ಸ್ ಬಗ್ಗೆ ಹೇಳಿದ ವಿಷಯವನ್ನ ಪೇರ್ಲಿಗೆ ತಿಳಿಸ್ತಾನೆ. ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಪೊಲೀಸ್ ಪೇರ್ಲಿನ ಹುಡುಕೊಂಡು ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಇದರಿಂದ ಬಾಲನ್ ಹೇಳ್ತಾರೆ, ಪೇರ್ಲಿ ಯಾವುದೇ ಕಾರಣಕ್ಕೂ ಪೊಲೀಸ್ ಕಣ್ಣಿಗೆ ಬೀಳ್ಬಾರ್ದು, ನೀನು ಅವಳನ್ನ ಕರ್ಕೊಂಡು ಚಿತ್ರಮಲೆಗೆ ಹೋಗು, ಅಲ್ಲಿ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ ಅಂತ. ಅದಕ್ಕೆ ಸರಿ ಸರ್ ಆಯ್ತು, ನಾನು ಹೇಗಾದ್ರೂ ಮಾಡಿ ಪೇರ್ಲಿ ಅವರನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಮಂತ್ ಒಪ್ಕೋತಾನೆ. ಪೊಲೀಸ್ ಬರೋದಕ್ಕಿಂತ ಮುಂಚೆ ಹೇಮಂತ್ ಪೇರ್ಲಿನ ಕರ್ಕೊಂಡು ಜೀಪ್ ನಲ್ಲಿ ಚಿತ್ರಮಲೆ ಕಡೆಗೆ ಹೊರಡ್ತಾನೆ. ಪೊಲೀಸ್ ಬಂದು ಮನೆಯೆಲ್ಲ ಚೆಕ್ ಮಾಡ್ತಾರೆ. ಪೇರ್ಲಿ ಇಲ್ದೇ ಇರೋದ್ರಿಂದ ಬಂದ ದಾರಿಯಲ್ಲೇ ವಾಪಸ್ ಹೊರಡ್ತಾರೆ. ಪೇರ್ಲಿ ಹೋಗೋ ದಾರಿಯಲ್ಲಿ ಹೇಮಂತ್ ಕೇಳ್ತಾಳೆ, ಈ ದಾರಿಯಲ್ಲಿ ಬೇಡ ಆ ದಾರಿಯಲ್ಲಿ ಹೋಗು ಅಂತ. ಚಿತ್ರಮಲೆಗೆ ಈ ದಾರಿಯಲ್ಲಿ ಹೋಗೋದು ಅನ್ನೋಕೆ ಇನ್ಮೇಲೆ ನಾನ್ ಹೇಳೋ ದಾರಿಯಲ್ಲಿ ಹೋಗು ಅಂತಾಳೆ. ಹೇಮಂತ್ ಕೂಡ ಏನು ಮಾತಾಡದೆ ಅವಳು ಹೇಳಿದ ದಾರಿಯಲ್ಲೇ ಹೋಗ್ತಾ ಇದ್ದಾನೆ. ಆದ್ರೆ ಮುಂಚೆ ಅಟ್ಯಾಕ್ ಮಾಡಿದ ಅದೇ ಗುಂಪು ಮತ್ತೆ ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಪೇರ್ಲಿನ ಹಿಡ್ಕೊಂಡು ಹೋಗೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಅದೇ ದಾರಿಯಲ್ಲಿ ಬರ್ತಾ ಇದ್ದ ದೇವನಾರಾಯಣನ್ ಇವರನ್ನ ನೋಡಿ ಹೇಮಂತ್ ಮತ್ತು ಪೇರ್ಲಿನ ಸೇವ್ ಮಾಡ್ತಾನೆ. ಮತ್ತೆ ತನ್ನ ಮನೆ ಕರ್ಕೊಂಡ್ ಬರ್ತಾನೆ. ಇದು ನನ್ ಮನೆ, ಇಲ್ಲಿ ನಿಮ್ಗೆ ಯಾವುದೇ ಭಯ ಬೇಡ, ಬನ್ನಿ ಅಂತ ಒಳಗ್ ಕರ್ಕೊಂಡು ಹೋಗ್ತಾನೆ. ಸರಿ, ನಿಮ್ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅಂತ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಸರ್, ನಾವು ಹನಿಮೂನ್ ಟ್ರಿಪ್ಗೆ ಅಂತ ಬಂದ್ವಿ, ಆದ್ರೆ ಬರೋ ದಾರಿಯಲ್ಲಿ ಹೀಗಾಗೋಯ್ತು ಅಂತ ಸುಳ್ಳು ಹೇಳ್ತಾಳೆ ಪೇರ್ಲಿ. ದೇವನಾರಾಯಣನ್ ಅವರಿಗೆ ರೂಮ್ ತೋರಿಸಿ ನೀವ್ ಅಲ್ಲಿ ರೆಸ್ಟ್ ಮಾಡಿ, ನಾವ್ ಆಮೇಲೆ ಮಾತಾಡೋಣ ಅಂತ ಹೇಳ್ತಾನೆ. ಹೇಮಂತ್ ಕೇಳ್ತಾನೆ, ನೀವ್ ಯಾಕೆ ಹನಿಮೂನ್ಗೆ ಬಂದಿದ್ದೀವಿ ಅಂತ ಅವ್ರ ಹತ್ರ ಹೇಳಿದ್ರಿ? ಅವ್ರ ನಡವಳಿಕೆ ಎಲ್ಲ ಸ್ವಲ್ಪ ವಿಚಿತ್ರವಾಗಿದೆ ಅನ್ನೋಕೆ ಯಾರಾದ್ರೆ ನಮ್ಗೇನು, ನಾವ್ ಆಪತ್ತಿನಲ್ಲಿದ್ದಾಗ ಅವ್ರು ಬಂದು ನಮ್ಮನ್ನ ಕಾಪಾಡಿದ್ರು, ಮತ್ತೆ ಅವ್ರು ಯಾರಾಗಿದ್ರೆ ನಮ್ಗೇನು ಅಂತಾಳೆ. ಆದ್ರೆ ಹೇಮಂತ್ಗ್ ಮಾತ್ರ ದೇವನಾರಾಯಣನ್ ಮೇಲೆ ಸ್ವಲ್ಪ ಅನುಮಾನ. ನೈಟ್ ಡಿನ್ನರ್ ಪ್ರಿಪೇರ್ ಮಾಡಿ ದೇವನಾರಾಯಣನ್ ಇಬ್ಬರನ್ನು ಕೂಗ್ತಾನೆ. ಡಿನ್ನರ್ ಆದ್ಮೇಲೆ ನನ್ಗೊಂದು ಕೆಲ್ಸ ಇದೆ, ನೀವಿಬ್ರು ರೆಸ್ಟ್ ಮಾಡಿ, ನಾನು ಮುಗಿಸ್ ಬರ್ತೀನಿ ಅನ್ನೋಕೆ ಇಷ್ಟೊತ್ನಲ್ಲ, ಹೌದು ಈ ರಾತ್ರಿನೇ ಮುಗಿಸ್ಬೇಕಾಗಿರೋ ಕೆಲಸ, ಅದರಿಂದ ಮತ್ತೆ ಇನ್ನೊಂದು ವಿಷಯ, ನಾನು ಲಾಕ್ ಮಾಡ್ಕೊಂಡು ಹೋಗ್ತೀನಿ, ಅದೇ ನಿಮಗ್ ಸೇಫ್ಟಿ ಅಂತ ಹೇಳಿ ಹೊರಗಿನಿಂದ ಡೋರ್ಸ್ ಎಲ್ಲ ಲಾಕ್ ಮಾಡ್ಕೊಂಡು ಹೋಗ್ತಾನೆ. ಹೇಮಂತ್ ಮಲ್ಕೊಂಡಿದ್ದಾನೆ. ಆಗ ಪೇರ್ಲಿ ದೇವನಾರಾಯಣನ್ ರೂಮ್ಗೆ ಹೋಗ್ತಾಳೆ. ಎಲ್ಲ ಚೆಕ್ ಮಾಡ್ತಾಳೆ. ಒಂದು ಬುಕ್ ಒಳಗೆ ದೇವನಾರಾಯಣನ್ ಮತ್ತು ಅವಳ ಅಮ್ಮ ಎಲಿಜಬೆತ್ ಇಬ್ರು ಒಟ್ಟಿಗೆ ಇರೋ ಫೋಟೋ ಇದೆ. ಅದನ್ನ ನೋಡಿ ಪೇರ್ಲಿಗೆ ಶಾಕ್ ಆಗಲ್ಲ. ಯಾಕಂತ ಅಂದ್ರೆ ಅವಳಿಗೆ ಮುಂಚೆನೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಹೌದು, ಎಲಿಜಬೆತ್ ಎಕ್ಸ್ ಲವರೇ ಈ ದೇವನಾರಾಯಣನ್. ತಕ್ಷಣ ಜೀಪ್ ಬರೋ ಸೌಂಡ್ ಕೇಳ್ತುತ್ತೆ. ಅವ್ರು ಬಂದ್ರು ಅಂತ ಪೇರ್ಲಿ ತನ್ನ ರೂಮ್ಗೆ ಹೋಗ್ತಾಳೆ. ದೇವನಾರಾಯಣನ್ ತನ್ನ ರೂಮ್ಗೆ ಹೋಗಿ ಮಲ್ಕೊಂಡ್ಮೇಲೆ ಪೇರ್ಲಿ ಚಾಕು ತಗೊಂಡ್ ಬಂದು ಚುಚ್ಚಿ ಸಾಯಿಸೋಕ್ ನೋಡ್ತಾಳೆ. ಆದ್ರೆ ದೇವನಾರಾಯಣನ್ ಅವಳ ಕೈ ಹಿಡ್ಕೊಂಡು, ನೀನು ಪೇರ್ಲಿ ತಾನೆ, ಎಲಿಜಬೆತ್ ಮಗಳು, ನನ್ಗೆಲ್ಲ ಗೊತ್ತು, ನನ್ ಯಾಕೆ ಸಾಯಿಸ್ಬೇಕು ಅಂತ ಅಂದ್ಕೊಂಡೆ ಅಂದಾಗ, ನಿನಗ್ ಗೊತ್ತಿಲ್ವಾ, ನಮ್ಮ ಅಮ್ಮನ್ನ ಪಡಿಬೇಕು ಅಂತ ನಮ್ಮ ಅಪ್ಪನ್ನ ಸಾಯಿಸ್ದೆ, ನಂತರ ನಮ್ಮ ಅಮ್ಮನ ಸಾಯಿಸ್ದೆ, ಹೇಳು ಅವರನ್ನ ಯಾಕೆ ಕೊಲೆ ಮಾಡ್ದೆ ಅನ್ನೋಕೆ ನೀನು ಅಂದ್ಕೊಂಡಿರೋ ಹಾಗೆ ನಿಮ್ಮ ಅಪ್ಪ ಅಮ್ಮನ್ನ ನಾನ್ ಸಾಯಿಸಿಲ್ಲ, ನೀನ್ ಹೇಳಿದ್ದು ನಿಜ, ನಾನು ನಿಮ್ಮಮ್ಮ ಇಬ್ರು ಪ್ರೀತಿ ಮಾಡ್ತಾ ಇದ್ದದ್ದು ನಿಜ, ಕಾಲೇಜ್ ಡೇಸ್ ನಲ್ಲಿ 25 ವರ್ಷದ ಹಿಂದೆ, ಇವಾಗಲ್ಲ, ಬೇಕು ಅಂದ್ರೆ ಈ ಫೋಟೋ ನೋಡು ಅಂತ ಲ್ಯಾಪ್ಟಾಪ್ ಓಪನ್ ಮಾಡಿ ಜಾನ್ ಅಬ್ರಹಾಂ ಮತ್ತು ದೇವನಾರಾಯಣನ್ ಸೆಲ್ಫಿ ಫೋಟೋನ ತೋರಿಸ್ತಾನೆ. ನಿಮ್ಮಪ್ಪ ಇಲ್ಲಿಗೆ ಬಂದಿದ್ರು ಸಂದೇಹ ಪಟ್ಟಲ್ಲ, ಬಿಸ್ನೆಸ್ ಅಡ್ವೈಸ್ ಕೇಳ್ಕೊಂಡು. ನಾನೊಬ್ಬ ಬಿಸ್ನೆಸ್ ಕನ್ಸಲ್ಟೆಂಟ್. ನಿಮ್ಮ ಕೆಡಿ ಇಂಡಸ್ಟ್ರಿ ಲಾಸ್ ನಲ್ಲಿ ರನ್ ಆಗ್ತಾ ಇತ್ತು. ನಿಮ್ಮ ತಾತ ಬಿಸ್ನೆಸ್ ನ ನಿಮ್ಮ ಅಪ್ಪನಿಗೆ ವಹಿಸಿದ ಮೇಲೆ ಅದನ್ನ ಅವ್ರ ಕೈಲಿ ಅಷ್ಟೊಂದು ಸ್ಮಾರ್ಟ್ ಆಗಿ ರನ್ ಮಾಡೋಕ್ ಸಾಧ್ಯ ಆಗ್ಲಿಲ್ಲ. ಇದರಿಂದ ಶೇರ್ ಹೋಲ್ಡರ್ಸ್ ಬೋರ್ಡ್ ಮೀಟಿಂಗ್ ನಲ್ಲಿ HSBC ಲೋನ್ ಕೊಟ್ರೆ ಮಾತ್ರ ಬಿಸ್ನೆಸ್ ನ ರನ್ ಮಾಡೋಕ್ ಸಾಧ್ಯ. ಅವರು ಲೋನ್ ಕೊಡಲ್ಲ, ಕಾರಣ ಬಿಸ್ನೆಸ್ ಲಾಸ್ ನಲ್ಲಿದೆ. ಅದ್ರಲ್ಲಿ ಬೇರೆ ಲೇಬರ್ ಸ್ಟ್ರೈಕ್ ಬೇರೆ ನಡೀತಾ ಇದೆ. ಇದಕ್ಕೆಲ್ಲ ಒಂದೇ ಒಂದ್ ದಾರಿ, ಕೆಡಿ ಇಂಡಸ್ಟ್ರಿನ ಶಟ್ ಡೌನ್ ಮಾಡೋದು. ಅದರಿಂದ ಇನ್ನೊಂದು ವಾರದಲ್ಲಿ ನಮಗ್ ಬರ್ಬೇಕಾಗಿರೋ ದುಡ್ಡನ್ನ ಸೆಟಲ್ ಮಾಡ್ಬಿಡಿ, ಇಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಅಂದ್ರು. ಅದಕ್ಕೆ ನಿಮ್ಮಪ್ಪ ಒಪ್ಕೊಂಡು ಒಂದ್ ವಾರದಲ್ಲಿ ಎಲ್ಲವನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಗ್ಲಿಲ್ಲ ಅಂತ ಅಂದ್ರೆ ನೀವ್ ಹೇಳ್ದ ಹಾಗೆ ಬಿಸ್ನೆಸ್ ನ ಶಟ್ ಡೌನ್ ಮಾಡೋಣ ಅಂತ ಒಪ್ಕೊಂಡ್ರು. ಅದರಿಂದ ತನ್ನ ಬಿಸ್ನೆಸ್ ಸರಿ ಮಾಡ್ಬೇಕು ಅಂತ ಒಬ್ಬ ಬಿಸ್ನೆಸ್ ಕನ್ಸಲ್ಟೆಂಟ್ ನ ಹುಡುಕ್ಬೇಕಾದ್ರೆ ಅವ್ರ ಕಣ್ಣಿಗೆ ನಾನ್ ಬಿದ್ದೆ. ಅದರಿಂದ ನನ್ನ ಸಹಾಯ ಕೇಳ್ಕೊಂಡ್ ಬಂದ್ರು. ಅವರಿಗೆ ನಾನೇ ಎಲಿಜಬೆತ್ ಎಕ್ಸ್ ಲವರ್ ಅಂತ ಗೊತ್ತಿತ್ತು, ಆದ್ರೂ ನನ್ನ ಹತ್ರ ಬಂದ್ರು. ನಾನು ಬಿಸ್ನೆಸ್ ಫೈಲ್ಸ್ ರಿಪೋರ್ಟ್ಸ್ನೆಲ್ಲ ಅನಲೈಸ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು, ಬಿಸ್ನೆಸ್ ಫಾಲ್ ಡೌನ್ಗೆ ಮೇಜರ್ ಪ್ರಾಬ್ಲಮ್
ಫ್ರೀಕ್ವೆಂಟ್ ಲೇಬರ್ ಸ್ಟ್ರೈಕ್ಸ್ ಅಂತ. ಅದರಿಂದ ನಿಮ್ಮ ಶೇರ್ ಹೋಲ್ಡರ್ಸ್ ಆದ ಸ್ಟೀಫನ್ ಮತ್ತು ಅವ್ರ ಜೊತೆ ಇರೋರಿಗೆ ದುಡ್ಡು ಕೊಟ್ಟು ಸೆಟಲ್ ಮಾಡ್ಬಿಡಿ. ಅವ್ರ ಶೇರ್ಸ್ ನ ಲೇಬರ್ಸ್ಗೆ ಮಾರಬಿಡಿ. ಲೇಬರ್ಸ್ಗೆ ಪ್ರಾವಿಡೆಂಟ್ ಫಂಡ್ಸ್ ಇದೆ, ಲೋನ್ ಕೂಡ ಸಿಗುತ್ತೆ. ಸಾಲದಕ್ಕೆ ನಿಮ್ ಫ್ರೆಂಡ್ ಬಾಲನ್ ಅವರು ಯೂನಿಯನ್ ನಲ್ಲಿ ಮುಖ್ಯವಾದವರು. ಅವ್ರ ಹತ್ರ ಲೇಬರ್ಸ್ ನ ಮಾತಾಡ್ತಿ, ಅವರು ಒಪ್ಕೋತಾರೆ. ಇದರಿಂದ ಪ್ರಾಫಿಟ್ ನಲ್ಲಿ ಅವರಿಗೂ ಶೇರ್ ಸಿಗುತ್ತೆ. ಈ ಸ್ಟ್ರೈಕ್ಸ್ ಯಾವ್ದು ಇರಲ್ಲ ಅಂತ ಐಡಿಯಾ ಕೊಟ್ಟೆ. ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಮಪ್ಪ ತುಂಬಾ ಸಂತೋಷವಾಗಿ ಓಪ್ಸ್ ಇಟ್ಕೊಂಡು ಹೋದ್ರು. ಆದ್ರೆ ಇಲ್ಲಿಂದ ಹೋಗುವಾಗ ಅವರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳ್ಪಟ್ಟೆ. ನನಗ್ ತುಂಬಾ ಸಂದೇಹ ಬಂತು. ಇದು ಆಕ್ಸಿಡೆಂಟ್ ಆಗಿರೋಕ್ ಸಾಧ್ಯ ಇಲ್ಲ, ಮರ್ಡರ್ ಆಗಿರ್ಬೋದು ಅಂತ ಅನಿಸ್ತು. ಅದರಿಂದ ತುಂಬಾ ವರ್ಷದ ನಂತರ ನಿಮ್ಮಮ್ಮನ್ನ ಮೀಟ್ ಮಾಡಿ ಮಾತಾಡ್ದೆ. ಕೆಡಿ ಇಂಡಸ್ಟ್ರಿನ ಮುಂದೆ ತರಬೇಕು ಅನ್ನೋದು ಜಾನ್ ಕನ್ಸು. ಅದರಿಂದ ಕೆಡಿ ಇಂಡಸ್ಟ್ರಿನ ನೀವೇ ಇನ್ಮೇಲೆ ನಡೆಸ್ಬೇಕು ಅಂತ ಹೇಳ್ದೆ. ಅದಕ್ ಮೊದ್ಲು ಅವರು ಒಪ್ಕೊಳ್ಳಿಲ್ಲ. ನನ್ ಕೈಲಿ ಹೇಗೆ ಅಂತ. ನಾನ್ ನಿಮ್ ಜೊತೆ ಇರ್ತೀನಿ, ಏನೇ ಪ್ರಾಬ್ಲಮ್ ಬಂದ್ರು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಮೇಲೆ ಅವ್ರು ಒಪ್ಕೊಂಡ್ರು. ನಾನು ಹೇಳ್ದ ಹಾಗೆ ಶೇರ್ ಹೋಲ್ಡರ್ ಶೇರ್ನ ಲೇಬರ್ಗೆ ಸೇಲ್ ಮಾಡ್ಲಾಯ್ತು. ಇದರಿಂದ ಸ್ಟೀಫನ್ ಅವನ್ ಜೊತೆಗಾರರ ಜೊತೆ ಬಂದು ನಿಮ್ಮಮ್ಮನ ಹತ್ರ ಜಗಳ ಮಾಡ್ದ. ನಮ್ಮನ್ ಒಂದ್ ಮಾತು ಕೇಳ್ದೆ ಅದೇಗ್ ನೀನು ಡಿಸಿಷನ್ ತಗೊಂಡೆ? ಇದು ನಿನ್ ನಿರ್ಧಾರನ ಇಲ್ಲ ನಿನ್ನ ಹಿಂದೆ ನಿಂತಿರೋ ದೇವನಾರಾಯಣ ನಿರ್ಧಾರನ? ಅವ್ನ್ ನಿನ್ ಎಕ್ಸ್ ಲವರ್ ತಾನೆ ಅಂತ ಕೇಳಿದ್ರು. ನಿಮ್ಗೆ ಬೇಕಾಗಿರೋದು ನಿಮ್ ಸೆಟಲ್ಮೆಂಟ್ ತಾನೆ, ಇನ್ನೊಂದ್ ವಾರದಲ್ಲಿ ಬರುತ್ತೆ ಅಂದ್ರು. ನೀನು ನಿನ್ ಎಕ್ಸ್ ಲವರ್ ಸೇರ್ಕೊಂಡು ತಾನೆ ನಿನ್ ಗಂಡನ್ನ ಸಾಯಿಸಿರೋದು. ನಿಮ್ಮಿಬ್ಬರನ್ನ ಜಾನ್ ಸಾಕ್ಷಿ ಸಮೇತ ಇಟ್ಕೊಂಡ ಅಂತ ಕಾಣಿಸುತ್ತೆ. ಅದಕ್ಕೆ ನೀವಿಬ್ರು ಸೇರಿ ಅವನನ್ನ ಕೊಲೆ ಮಾಡ್ಬಿಟ್ರಿ ಅಲ್ವಾ ಅಂತ ಕೆಟ್ಟದಾಗಿ ಮಾತಾಡ್ದ ಸ್ಟೀಫನ್. ನಾನ್ ಸಾಯಿಸೋಕು ರೌಡಿಗಳನ್ನ ಕಳ್ಸಿದ್ದ, ಆದ್ರೆ ಸರಿಯಾಗಿ ಹೊಡೆದು ಕಳಿಸ್ದೆ. ನಿಮ್ಮಪ್ಪನ ಸ್ಟೀಫನ್ ಸಾಯಿಸಿರ್ಬೋದು ಅಂತ ಅನುಮಾನ ಇತ್ತು, ಆದ್ರೆ ನಿಮ್ಮಪ್ಪನ ಸಾಯಿಸೋದ್ರಿಂದ ಡೈರೆಕ್ಟ್ ಆಗಿ ಅವನಿಗೆ ಯಾವ ಅನುಕೂಲವೂ ಇರ್ಲಿಲ್ಲ. ಅದರಿಂದ ಬೇರೆ ಯಾರೋ ಒಬ್ಬ ಕಿಲ್ಲರ್ ಇದರ ಹಿಂದೆ ಇದ್ದಾನೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬಿದ್ದೆ. ಅದರಿಂದ ಅದು ಯಾರು ಅಂತ ಕಂಡು ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದೆ. ಆಗಾಗ ನಿಮ್ಮ ಅಮ್ಮನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದದ್ದು ನಿನ್ ಗಮನಕ್ಕೆ ಬಂದಿರ್ಬೇಕು. ನಾನೇ ನಿಮ್ಮ ಅಮ್ಮನಿಗೆ ಈ ವಿಷಯವನ್ನ ಯಾರಿಗೂ ಹೇಳ್ಬೇಡ, ನಿನ್ ಮಗಳಿಗೂ ಸಹ ಅಂತ ಹೇಳಿದ್ದು. ಆದ್ರೆ ನೀನು ನಿಮ್ಮಮ್ಮನ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ. ಆ ಶೇರ್ ಹೋಲ್ಡರ್ಸ್ ರೀತಿನೇ ನಾನು ನಿಮ್ಮಮ್ಮ ಸೇರ್ಕೊಂಡು ನಿಮ್ಮಪ್ಪನ ಸಾಯಿಸಿದ್ವಿ ಅಂತ ಅಂದ್ಕೊಂಡು ಇಲ್ಲಿಯವರೆಗೂ ನನ್ನ ಹುಡುಕೊಂಡು ಬಂದೆ ಅಲ್ವಾ. ನಿಮ್ಮಮ್ಮನಿಗೆ ಆಕ್ಸಿಡೆಂಟ್ ಆದ್ಮೇಲೆ ನಿನ್ ಮೇಲೆ ಒಂದು ಗುಂಪು ಕಿಡ್ನಾಪ್ ಅಟೆಂಪ್ಟ್ ಮಾಡಿದ್ಮೇಲೆ ನಿನ್ ಬಗ್ಗೆ ನನಗೆ ಬಾಲನ್ ಅವರು ಇನ್ಫಾರ್ಮೇಶನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ್ಲಿಂದ ನಿನ್ನ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ದೆ. ನಾನು ಅಂದ್ಕೊಂಡ ಹಾಗೆ ಅದೇ ಗ್ರೂಪ್ ಮತ್ತೆ ನಿನ್ ಮೇಲೆ ದಾಳಿ ಮಾಡೋಕೆ ನಾನು ಅಲ್ಲಿಗೆ ಬಂದೆ. ಆ ಗ್ರೂಪ್ ನಲ್ಲಿದ್ದ ಒಬ್ಬ ಈಗ ನನ್ನ ಕಸ್ಟಡಿಯಲ್ಲಿ ಇದ್ದಾನೆ. ಅವನಿಗೆ ನಿಮ್ಮ ಅಪ್ಪ ಅಮ್ಮನ್ನ ಸಾಯಿಸಿರೋದು ಯಾರು ಅಂತ ಗೊತ್ತು ಅಂತಾನೆ. ಆಗ ಪೇರ್ಲಿಗೆ ಅರ್ಥ ಆಗುತ್ತೆ ದೇವನಾರಾಯಣನ್ ಬಗ್ಗೆ. ಅದರಿಂದ ನಾನು ಮಾಡಿದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ನಮ್ಮ ಅಪ್ಪ ಅಮ್ಮನ್ನ ಸಾಯಿಸಿರೋದು ಯಾರು ಅಂತ ನಾನು ಕಂಡುಹಿಡಿಬೇಕು ಅಂತ ಕೇಳ್ತಾಳೆ. ಕಸ್ಟಡಿಯಲ್ಲಿಟ್ಟಿರೋ ಅಟ್ಯಾಕರ್ ಹತ್ರ ಬರ್ತಾರೆ. ಪೇರ್ಲಿ ಅವನನ್ನ ಇಟ್ಕೊಂಡು ಹೇಳು, ಯಾಕೆ ನಮ್ಮ ಅಪ್ಪ ಅಮ್ಮನ ಸಾಯಿಸಿದ್ರಿ, ಯಾರು ಹೇಳಿ ಸಾಯಿಸಿದ್ರಿ ಹೇಳು ಅಂತ ಕೇಳ್ತಾ ಇದ್ದಾಳೆ. ಆದ್ರೆ ಅವ್ನ್ ಏನೇ ಮಾಡಿದ್ರು ಬಾಯ್ ಬಿಡ್ತಾ ಇಲ್ಲ. ಅವನನ್ನ ಕೇಳ್ಬೇಕಾದ್ರೆ ಅವನ್ ಕತ್ತಿನಲ್ಲಿದ್ದ ಲಾಕೆಟ್ ಪೇರ್ಲಿ ಕೈಗೆ ಬರುತ್ತೆ. ಅದನ್ನ ನೋಡಿ ಅವನು ವಾಪಸ್ ಕೊಡು ಅಂತ ಕೂಗ್ತಾ ಇದ್ದಾನೆ. ಅದ್ರಲ್ಲಿ ಏನಿದೆ ಅಂತ ದೇವನಾರಾಯಣನ್ ಓಪನ್ ಮಾಡಿ ನೋಡ್ತಾನೆ. ಆ ಲಾಕೆಟ್ ಒಳಗೆ 7 ಹಿಲ್ಸ್ ಅಂತ ಇರುತ್ತೆ. ಅವನನ್ನ ಅಲ್ಲೇ ಹೊಡೆದು ಕಟ್ಟಾಕಿ ಬಾಲನ್ಗೆ ಫೋನ್ ಮಾಡಿ ಕೂಗ್ತಾರೆ. ಬಾಲನ್ ಬಂದ್ಮೇಲೆ ಇಲ್ಲಿ ನೋಡಿ, ಇದ್ರಲ್ಲಿ 7 ಹಿಲ್ಸ್ ಅಂತ ಇದೆ. ಎಲಿಜಬೆತ್ ಸಾಯ್ಬೇಕಾದ್ರೆ ಹೇಮಂತ್ ಹತ್ರ ಹೇಳಿರೋ ಜಾಗದ ಹೆಸರು ಕೂಡ 7 ಹಿಲ್ಸ್ ಅಂತಾನೆ. ನಾವು ಆ ಜಾಗ ಎಲ್ಲಿದೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾನೆ. ಅದರಿಂದ ಒಂದ್ ಪ್ಲಾನ್ ಮಾಡ್ತಾರೆ. ಕಸ್ಟಡಿಯಲ್ಲಿ ಇರೋನನ್ನ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿ ಅವನನ್ನ ಫಾಲೋ ಮಾಡೋಣ. ಅವನೆಲ್ಲಿಗೆ ಹೋಗ್ತಾನೋ ಆ ಜಾಗದಲ್ಲಿ ನಮ್ಗೆ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ಹೇಮಂತ್ ನ ಕಳುಹಿಸಿ ಅವನ ಮೇಲೆ ಅಟ್ಯಾಕ್ ಮಾಡೋ ಹಾಗೆ ಮಾಡಿಸಿ ತಪ್ಪಿಸ್ಕೊಳ್ಳುವಂತೆ ಮಾಡ್ತಾರೆ. ಅವನ್ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಬಾಲನ್ನ ಜೀಪ್ ನಲ್ಲಿ ಕಳಿಸ್ತಾರೆ. ದಾರಿಯಲ್ಲಿ ಜೀಪ್ ಬರೋದನ್ನ ನೋಡಿ ಅವನ್ ಸಹಾಯ ಕೇಳ್ತಾನೆ. ನಾನೊಂದ್ ಜಾಗಕ್ಕೆ ಹೋಗ್ಬೇಕು, ಕರ್ಕೊಂಡು ಹೋಗು, ನಿನಗ್ ಬೇಕಾದಷ್ಟು ದುಡ್ಡು ಕೊಡ್ತೀನಿ ಅಂತ. ಆದ್ರೆ ಅವನಿಗೆ ಬಾಲನ್ ಸಹ ದೇವನಾರಾಯಣನ್ ಕಡೆಯವನೇ ಅಂತ ಗೊತ್ತಿರಲ್ಲ. ಅದಕ್ಕೆ ಇವರು ಒಪ್ಕೊಂಡು ಇಬ್ರು ಜೀಪ್ ನಲ್ಲಿ ಹೋಗ್ತಾ ಇದಾರೆ. ಜೀಪ್ ಒಳಗೆ ಮುಂಚೆ ಒಂದು ಕ್ಯಾಮ್ರಾ ಇಟ್ಟಿದ್ದಾನೆ ದೇವನಾರಾಯಣನ್. ಅದರ ಮೂಲಕ ಇವರನ್ನ ಲ್ಯಾಪ್ಟಾಪ್ ನಲ್ಲಿ ನೋಡ್ತಾ ಇದ್ದಾನೆ. ಬಾಲನ್ ಹತ್ರ ನಾನು ಒಬ್ಬರಿಗೆ ಫೋನ್ ಮಾಡ್ಬೇಕು, ನಿಮ್ ಫೋನ್ ಕೊಡಿ ಅಂತ ಇಸ್ಕೊಂಡು ಫೋನ್ ಮಾಡ್ತಾನೆ. ಅದು ಏನು ಅಂತ ಕೇಳಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಅವನು ಇಬ್ರು ಅನ್ನೋ ಒಂದು ಭಾಷೆಯಲ್ಲಿ ಮಾತಾಡ್ತಾನೆ. ಅದೇನು ಅಂತ ಇವ್ರಿಗೆ ಅರ್ಥ ಆಗಲ್ಲ. ಅದರಿಂದ ದೇವನಾರಾಯಣನ್ ತನಗ್ ಗೊತ್ತಿರೋ ವಿಕ್ಕಿ ಅನ್ನೋರಿಗೆ ಅವ್ನ್ ಮಾತಾಡಿದ ವಾಯ್ಸ್ ನೋಟ್ ನ ಕಳುಹಿಸಿ ಏನ್ ಮಾತಾಡ್ದ ಅಂತ ತಿಳ್ಕೊತಾನೆ. ಅವ್ನ್ ಏನ್ ಮಾತಾಡಿರ್ತಾನೆ ಅಂದ್ರೆ, ನಾನು ಸೇಫ್ ಆಗಿದ್ದೀನಿ, ಅವರು ನನಗೆ ಬಾಯಿ ಬಿಡ್ಸೋಕೆ ಎಷ್ಟೇ ಟ್ರೈ ಮಾಡಿದ್ರು ನಾನು ಏನನ್ನೂ ಹೇಳಲಿಲ್ಲ, ಈಗ ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ಮಾತಾಡಿರ್ತಾನೆ. ಬಾಲನ್ ಅವರ ಫೋನ್ ರೀಸೆಂಟ್ ಕಾಲ್ಸ್ ನಲ್ಲಿ ಪೇರ್ಲಿ ನಂಬರ್ ಕೂಡ ಇರುತ್ತೆ. ಅದನ್ನ ನೋಡಿದ್ಮೇಲೆ ಅರ್ಥ ಆಗುತ್ತೆ ಬಾಲನ್ ಸಹ ದೇವನಾರಾಯಣನ್ ಕಡೆಯವನೇ ಅಂತ. ಇದು ಇವ್ರು ಮಾಡಿರೋ ಪ್ಲಾನ್ ನಮ್ಮನ್ನ ಕಂಡುಹಿಡಿಯೋಕೆ ಅಂತ. ಅದರಿಂದ ಬಾಲನ್ ಫೋನ್ ಇಂದಾನೆ ಪೇರ್ಲಿ ಕಾಲ್ ಮಾಡ್ತಾನೆ. ಪೇರ್ಲಿಗೆ ಬಾಲನ್ ಫೋನ್ ಇಂದ ಕಾಲ್ ಬರ್ತಾ ಇರೋದನ್ನ ನೋಡಿ ದೇವನಾರಾಯಣನ್ ಹೇಳ್ತಾನೆ, ಕಾಲ್ ರಿಸೀವ್ ಮಾಡ್ಬೇಡ, ಅವನಿಗೆ ನಮ್ ವಿಷಯ ಗೊತ್ತಾಗಿದೆ ಅನ್ಸುತ್ತೆ, ಬೇಗ
ಬನ್ನಿ ಹೋಗೋಣ ಇಲ್ಲಿಂದ ಅಂತ ಬಾಲನ್ ಹಿಂದೆನೆ ಹೋಗ್ತಾರೆ. ಈ ಕಡೆ ಅವನು ತಮ್ಮ ಕಡೆಯವ್ರಿಗೆ ಫೋನ್ ಮಾಡಿ ಇಬ್ರು ಲ್ಯಾಂಗ್ವೇಜ್ ನಲ್ಲೇ ಅವ್ರ ಕಡೆಯವರಲ್ಲಿ ಒಬ್ಬ ನನ್ ಜೊತೆ ಇದ್ದಾನೆ, ಇವನನ್ನ ನಮ್ ಜಾಗದಲ್ಲೇ ಮುಗಿಸೋಣ, ನೀವು ನಾನು ಹೇಳಿದ ಜಾಗಕ್ಕೆ ಬನ್ನಿ ಅಂತ ಫೋನ್ ಮಾಡಿ ಹೇಳ್ತಾನೆ. ಒಂದ್ ಜಾಗದಲ್ಲಿ ಜೀಪ್ ನಿಲ್ಸಿ ಬಾಲನ್ ಫೋನ್ ಇಂದ ಸಿಮ್ ತೆಗ್ದೆಸಿತಾನೆ. ಆ ಸಮಯಕ್ಕೆ ಅವ್ರ ಕಡೆಯವರು ಒಂದು ಟ್ರಕ್ ನಲ್ಲಿ ಬರ್ತಾರೆ. ಎಲ್ರೂ ಸೇರಿ ಬಾಲನ್ಗೆ ಹೊಡೆದು ಎತ್ಕೊಂಡು ಹೋಗ್ತಾರೆ. ಅವ್ರ ಟ್ರಕ್ ಪೂರ್ತಿ ಎಮ್ಮೆಗಳಿರ್ತವೆ. ಬಾಲನ್ನ ಹುಡುಕ್ತಾ ಬಂದ ದೇವನಾರಾಯಣನ್ ದಾರಿಯಲ್ಲಿ ಬಾಲನ್ ಜೀಪ್ ನಿಂತಿರೋದನ್ನ ನೋಡ್ತಾನೆ. ಹಾಗೆ ಅದೇ ದಾರಿಯಲ್ಲಿ ಮುಂದೆ ಸಾಕ್ತಾನೆ. ಅಲ್ಲಿ ಬರ್ತಾ ಇದ್ದ ಕೆಲವು ಜನಗಳ ಹತ್ರ ಇಲ್ಲಿ ಯಾವ್ದಾದ್ರು ಲಾರಿ ಹೋಯ್ತಾ ಅಂತ ಕೇಳೋಕೆ, ಹೌದು ಸರ್, ಇವಾಗ ಒಂದ್ 10 ನಿಮಿಷಕ್ ಮುಂಚೆ ಒಂದ್ ಲಾರಿ ಹೋಯ್ತು, ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಕೇಳೋಕೆ, ಮುಂದೆ ಒಂದು ಬ್ರಿಟಿಷ್ ಬಂಗ್ಲೆ ಇದೆ, ಅಲ್ಲಿಗೆ ಈ ದಾರಿ ಹೋಗುತ್ತೆ. ಈ ದಾರಿಯಲ್ಲಿ ಇವತ್ತು ಕುರಿ ಕೋಳಿ ತುಂಬಿಕೊಂಡು ತುಂಬಾ ಗಾಡಿಗಳು ಹೋದ್ವು. ಇವತ್ತು ಅಲ್ಲಿ ಒಂದು ದೊಡ್ಡ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾವಾಗ್ಲೆಲ್ಲ ಹಬ್ಬ ಮಾಡ್ತಾರೋ ಅವಾಗ್ಲೆಲ್ಲ ಈ ರೀತಿ ಗಾಡಿಗಳು ಹೋಗ್ತಾ ಇರ್ತವೆ. ನೈಟ್ ಆದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಕಾರ್ಗಳು ಹೋಗ್ತವೆ ಅಂತ ಹೇಳ್ತಾರೆ. ಯಾವತ್ತಾದ್ರೂ ಹೋಗಿ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡಿದೀರಾ ಅಂದಾಗ, ಇಲ್ಲ ಸರ್ ಅಂತಾರೆ. ಸರಿ ಆಯ್ತು, ನಮ್ ಜೊತೆ ಬಂದು ಆ ಜಾಗ ತೋರ್ಸೋಕಾಗುತ್ತಾ ಅಂತ ಕೇಳಿದಾಗ ಎಲ್ರೂ ಭಯ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿ ನಿಜವಾಗಿಯೂ ಬ್ರಿಟಿಷ್ ಬಂಗ್ಲೆ ಇದ್ಯಾ ಅಂತ ಚೆಕ್ ಮಾಡೋಕೆ ಹೇಮಂತ್ ನ ಕಳಿಸ್ತಾನೆ. ಹೇಮಂತ್ ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬಂದು ಹೇಳ್ತಾನೆ, ಹೌದು ಸರ್, ಆ ಜನಗಳು ಹೇಳಿದ ರೀತಿನೇ ಅಲ್ಲೊಂದು ಬಂಗ್ಲೆ ಇದೆ, ಬಹುಶಃ ಎಲಿಜಬೆತ್ ಹೇಳಿದ 7 ಹಿಲ್ಸ್ ಅದೇ ಇರಬೇಕು ಅಂತ ಹೇಳ್ತಾನೆ. ದೇವನಾರಾಯಣನ್ ಪೊಲೀಸ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ನೈಟ್ ಆಗೋವರೆಗೂ ವೆಯ್ಟ್ ಮಾಡಿ ಮೂವರು ಬಂಗ್ಲೆಗೆ ಹೋಗ್ತಾರೆ. ಆ ಜನಗಳು ಹೇಳಿದ ಹಾಗೆ ದೊಡ್ಡ ದೊಡ್ಡ ಶ್ರೀಮಂತರು ಅಲ್ಲಿಗೆ ಬಂದಿರ್ತಾರೆ. ಬಂಗಲೆ ಒಳಗೆ ಎಲ್ಲರೂ ಕಪ್ಪಟ್ಟೆ ಹಾಕೊಂಡು ಕ್ಯಾಂಡಲ್ ಇಟ್ಕೊಂಡು ಒಂದು ರೀತಿಯ ರಿಚುವಲ್ ನ ಆಚರಣೆ ಮಾಡ್ತಾ ಇದ್ದಾರೆ. ಇವ್ರು 3 ಜನ ಸಹ ಕಪ್ಪಟ್ಟೆ ಹಾಕೊಂಡು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಇಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಏನಂತ ಅಂದ್ರೆ, ಇಲ್ಲಿ ಪೇರ್ಲಿ ತಾತ ಡೇವಿಡ್ ಅಬ್ರಹಂ ಇದ್ದಾರೆ. ಎಲ್ರು ಇವರು ತಮ್ಮ ಬಿಸ್ನೆಸ್ ನ ಮಗನಿಗೆ ಒಪ್ಸಿ ಆಧ್ಯಾತ್ಮಿಕ ಜೀವನ ಆರಿಸ್ಕೊಂಡು ಹೊರಟೋಗಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಡೇವಿಡ್ ಅಬ್ರಹಂ ಇಲ್ಲಿ ಬಂದು ಸೈತಾನನನ್ನ ಡೈಲಿ ಪೂಜಿಸ್ತಾ ತಮ್ಮದಾದ ಒಂದು ಮಾಯಾ ಲೋಕದಲ್ಲಿ ಬದುಕ್ತಾ ಇದ್ದಾನೆ. ಡೇವಿಡ್ ಅಬ್ರಹಂ ಪೇರ್ಲಿನ ನೋಡಿದ ತಕ್ಷಣ, ನನ್ನ ರಕ್ತ ಇವತ್ತು ನನ್ನನ್ನ ಹುಡುಕೊಂಡು ಬಂದಿದೆ ಅಂತ ತನ್ನ ಹತ್ರ ಕರೆಸ್ಕೊಳ್ತಾನೆ. ಡೇವಿಡ್ ಕಡೆಯವರು ದೇವನಾರಾಯಣನ್ ಮತ್ತು ಹೇಮಂತ್ ನ ಎಳ್ಕೊಂಡು ಹೋಗಿ ಒಂದು ರೂಮ್ ನಲ್ಲಿ ಲಾಕ್ ಮಾಡ್ತಾರೆ. ಅದೇ ರೂಮ್ ನಲ್ಲಿ ಬಾಲನ್ ಕೂಡ ಲಾಕ್ ಆಗಿರ್ತಾನೆ. ಡೇವಿಡ್ ಇವತ್ತು ನಿನ್ ಬರ್ತಡೇ ಅಂತ ಪೇರ್ಲಿಗೆ ಬರ್ತಡೇ ವಿಶ್ ಮಾಡಿ ಕೇಕ್ ತಿನ್ಸಿ ವೈನ್ ಕೊಡ್ತಾನೆ. ನನಗೆ ಬೇಡ ಅಂತ ಅಂದ್ರು ನಿಮ್ ತಾತ ಕೊಡ್ತಾ ಇರೋದು ಬೇಡ ಅಂತ ಅನ್ಬಾರ್ದು ಅಂತ ಹೇಳಿ ಕುಡಿಯುವಾಗ ಮಾಡ್ತಾನೆ. ಪೇರ್ಲಿ ಅದನ್ನ ಕುಡಿದು ತಕ್ಷಣ ಅನ್ಕಾನ್ಶಿಯಸ್ ಆಗಿ ಹೋಗ್ತಾಳೆ. ಡೇವಿಡ್ ಕಡೆಯವರು ಪೇರ್ಲಿ ಬಟ್ಟೆ ಬದಲಾಯಿಸಿ ಅವಳನ್ನ ಬಲಿ ಕೊಡೋಕೆ ಸಿದ್ಧ ಮಾಡ್ತಾರೆ. ದೇವನಾರಾಯಣನ್ ಎಲ್ಲಿ ಪೇರ್ಲಿ ಅಂತ ಕೇಳಿದಾಗ, ಅವಳು ಇನ್ನು ನನ್ ಜವಾಬ್ದಾರಿ, ನೀನ್ ಯೋಚನೆ ಮಾಡ್ಬೇಡ, ನಾನಿವತ್ತು ಇನ್ನು ಕೆಲವು ನಿಮಿಷಗಳಲ್ಲಿ ಪೇರ್ಲಿನ ಸೈತಾನ್ಗೆ ಬಲಿ ಕೊಡ್ತೀನಿ, ಅದ್ರಿಂದ ನನಗೆ ಈ ಜಗತ್ತನ್ನೇ ಆಳೋ ಶಕ್ತಿ ಬರುತ್ತೆ. 3 ದಿನ ಆದ್ಮೇಲೆ ಪೇರ್ಲಿಗೆ ಮತ್ತೆ ಜೀವ ಬರುತ್ತೆ. ನಂತರ ಅವಳು ಸೈತಾನನ ಮಗಳು ಅಂತ ನಗ್ತಾ ಇದ್ದಾನೆ. ನಿನಗೇನು ಹುಚ್ಚ, ಏನ್ ಮಾತಾಡ್ತಾ ಇದ್ಯಾ ಅನ್ನೋಕೆ ಈ ಪ್ರಶ್ನೆಯನ್ನ ನನ್ ಮಗ ಮೊದಲನೇ ಸಾರಿ ನನ್ನ ಹತ್ರ ಕೇಳ್ದ. ಅವನಿಗೆ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡೆ. ಅವನಿಗೆ ನಿನ್ ಮಗಳನ್ನ ಇಲ್ಲಿ ಕರ್ಕೊಂಡ್ ಬಾ, ಅವಳನ್ನ ಬಲಿ ಕೊಟ್ರೆ ನಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ದೆ. ಆದ್ರೆ ಅವನ್ ನನ್ ಮಾತನ್ನ ಕೇಳಲಿಲ್ಲ. ಅದರಿಂದ ಮನೆಗೆ ಹೋಗ್ತಾ ಇದ್ದ ಅವನನ್ನ ನನ್ ಕಡೆಯವರು ಹಿಡಿದು ಎಳ್ಕೊಂಡ್ ಬಂದ್ರು. ಅವನಿಗೆ ಇನ್ನು 2 ದಿನ ಕಾಲಾವಕಾಶ ಕೊಟ್ಟೆ. ನನ್ ಮಾತಿಗೆ ಅವನು ಒಪ್ಲಿಲ್ಲ. ಅದರಿಂದ ಅವನನ್ನ ಸಾಯಿಸ್ಬೇಕಾಯ್ತು. ನಂತರ ಎಲಿಜಬೆತ್ನು ಇಲ್ಲಿ ಕರೆದು ಅವಳಿಗೂ ಅದನ್ನೇ ಹೇಳ್ದೆ. ಸ್ವಂತ ಮಗನನ್ನೇ ಸಾಯಿಸಿದ್ಯಾ ನೀನು, ನಿನ್ನ ಸುಮ್ನೆ ಬಿಡಲ್ಲ, ಪೊಲೀಸ್ ಹತ್ರ ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ ಅಂತ ಅಂದ್ಲು. ಅವಳು ಕೇಳಲಿಲ್ಲ. ಅದರಿಂದ ಅವಳನ್ನು ಸಾಯಿಸ್ಬೇಕಾಗ್ ಬಂತು. ಪೇರ್ಲಿನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬನ್ನಿ ಅಂತ ನನ್ ಕಡೆಯವ್ರನ್ನ ಕಳಿಸ್ದೆ. ಆದ್ರೆ ಬಾಲನ್ ಅವಳನ್ನ ಕಾಪಾಡಿ ಎಲ್ಲಿಗೋ ಕರ್ಕೊಂಡೋಗಿ ಬಚ್ಚಿಟ್ಟ. ನೀವೆಷ್ಟೇ ಅಡ್ಡ ಮಾಡಿದ್ರು ಕೊನೆಗೆ ಅವಳು ನನ್ ಜಾಗಕ್ಕೆ ಬರೋ ಹಾಗಾಯ್ತು. ಇಲ್ಲಿಗ್ ನೀವು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ, ಆದ್ರೆ ಸೈತಾನ್ ನಿಮ್ಮನ್ನ ಇಲ್ಲಿಗ್ ಬರೋ ಹಾಗೆ ಮಾಡಿದಾನೆ. ಇನ್ನೇನು ಬಲಿ ಕೊಡೋ ಸಮಯ ಆಯ್ತು ಅಂತ ಪೇರ್ಲಿ ಕತ್ತನ್ನ ಕತ್ತರಿಸೋಕ್ ಹೋಗ್ತಾ ಇದ್ದಾನೆ. ಆಗ ದೇವನಾರಾಯಣನ್, ಬಾಲನ್, ಹೇಮಂತ್ 3 ಜನ ಸೇರ್ಕೊಂಡು ಅಲ್ಲಿದ್ದವ್ರನ್ನೆಲ್ಲ ಹೊಡೆಯೋಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ರನ್ನೂ ಹೊಡೆದಾಕಿ ತಲೆ ಕತ್ತರಿಸೋಕ್ ಹೋಗ್ತಾ ಇದ್ದ ಡೇವಿಡ್ ಅಬ್ರಾಮ್ನ ತಡೆದು ಅವನ್ ಕೈ ಮುರಿದು ಪೇರ್ಲಿನ ಸೇವ್ ಮಾಡ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಫೋರ್ಸ್ ಬಂದು ಬಂಗಲೆ ಪೂರ್ತಿ ಸರೌಂಡಿಂಗ್ ಆಗಿ ಅಲ್ಲಿ ಈ ರೀತಿ ರಿಚುವಲ್ ನ ಆಚರಣೆ ಮಾಡ್ತಾ ಇದ್ದ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ಈ ರೀತಿ ಮೂಢನಂಬಿಕೆಯನ್ನ ನಂಬಿ ಸ್ವಂತ ಮಗ ಸೊಸೆಯನ್ನು ಕೊಂದಿದ್ದಲ್ದೆ ಮೊಮ್ಮಗಳನ್ನು ಕೊಲ್ಲೋಕ್ ಪ್ರಯತ್ನ ಪಟ್ಟಿದ್ದಾನೆ ಡೇವಿಡ್ ಅಬ್ರಹಂ ಅಂತ ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಮೀಡಿಯಾದವರಿಗೆ ದೇವನಾರಾಯಣನ್ ಹೇಳ್ತಾನೆ, ಈ ರೀತಿ ಮೂಢನಂಬಿಕೆಗಳು ಹಿಂದಿನ ಕಾಲದಲ್ಲೂ ಇತ್ತು, ಈಗ್ಲೂ ಇದೆ. ಈ ರೀತಿ ತಪ್ಪು ಮಾಡೋದು ಬಡವರಲ್ಲ, ವಿದ್ಯಾವಂತರು, ಶ್ರೀಮಂತರು. ಇದಕ್ಕೆಲ್ಲಾ ಕಾರಣ ಶಾರ್ಟ್ ಕಟ್ಸ್, ಬೇಗ ದೊಡ್ಡ ಮನುಷ್ಯರಾಗ್ಬಿಡ್ಬೇಕು ಅನ್ನೋದು. ಅದು ಹೇಗ್ ಸಾಧ್ಯ? ಯಾರೂ ಕಷ್ಟಪಡದೆ ದೊಡ್ಡ ಮನುಷ್ಯ ಆಗಿರೋ ಚರಿತ್ರೆನೇ ಇಲ್ಲ. ಮತ್ತೆ ಈ ಡೇವಿಡ್ ಅಬ್ರಹಂ ರೀತಿ ಮುಟ್ಟಾಳ್ರನ್ನ ನಾವು ಯಾವಾಗ್ಲೂ ಬದಲಾಯಿಸೋಕ್ ಸಾಧ್ಯನೇ ಇಲ್ಲ. ಯಾಕಂತ ಅಂದ್ರೆ ಅವರು ತಮ್ಮದೇ ಆದ ಒಂದು ಕಲ್ಪನೆಯ ಪ್ರಪಂಚದಲ್ಲಿ ಬದುಕ್ತಾ ಇರ್ತಾರೆ. ಇಲ್ಲಿ ಬದಲಾಗ್ಬೇಕಾಗಿರೋದು ಯಂಗ್ಸ್ಟರ್ಸ್.
ನಿಮ್ಗೆ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ. ಯಾರೋ ಏನೋ ಹೇಳ್ದ ಅಂತ ನಿಮ್ ಲೈಫ್ನ ಹಾಳು ಮಾಡ್ಕೋಬೇಡಿ. ನಾಳೆ ಅನ್ನೋ ಪ್ರಪಂಚವನ್ನ ನೋಡೋಕೊಟ್ಟಿರೋದು ನೀವು. ಅದರಿಂದ ಮೊದಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ, ನಂತರ ದೇಶವನ್ನ ಕಾಪಾಡಿ ಅಂತ ಹೇಳ್ತಾನೆ. ಈ ರೀತಿ ಮೂಢನಂಬಿಕೆಗಳನ್ನ ಯಾರು ನಂಬೇಡಿ ಅನ್ನೋ ಒಂದು ಒಳ್ಳೆ ಮೆಸೇಜ್ ಜೊತೆ ಸಿನಿಮಾ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.